ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾವಿವತ್ತು ಎಲ್ಲೋಗ್ತಿದ್ದೀವಿ ಅಂತ ಗೊತ್ತಾ? ನಾವಿವತ್ತು ಲಕ್ಷಾಂತರಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿರೋದು ರಾಘವೇಂದ್ರ ಸ್ವಾಮಿ ದೇವರು. ಆ ಟೆಂಪಲ್ನ ನಾವು ಮಿನಿ ಮಂತ್ರಾಲಯ ಅಂತ ಹೇಳ್ಬೋದು. ಇದು ದೊಡ್ಡಬಳ್ಳಾಪುರಿಂದ 16 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದು ಮಂಚೇನಹಳ್ಳಿ ಮತ್ತೆ ತೂಪ್ಗೆರೆ ಹಳ್ಳಿ ಹತ್ರ ಇದೆ. ಮತ್ತೆ ಈ ರೋಡು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗುತ್ತೆ. ನೋಡಿ, ಹಳ್ಳಿಗೆ ಬಂದಿದ್ದೀವಿ. ಎಷ್ಟೊಂದು ಗ್ರೀನರಿ ಐತಿ. ಇಲ್ಲಿ ಮರ ಗಿಡ ಎಲ್ಲ ಬೆಳೆಸಿದ್ದಾರೆ. ಇಲ್ಲಿ ಒಂದು ಪಕ್ಷಿ ಐತೆ, ಅದು ಹಾರೋಯ್ತು. ಈ ಟೆಂಪಲ್ನ ಕಟ್ಟಿದ್ದು ಒಬ್ರು ಗುರುಗಳು, ಅವರೇ ಶ್ರೀರಾಯರು. ನೋಡಿ, ಇಲ್ಲಿ ಬೋರ್ಡ್ ಕಾಣಿಸ್ತಿದ್ಯಲ್ಲ, ಸೊ ಇಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲಿ ಸ್ವಲ್ಪ ದೂರದಲ್ಲಿ ಟೆಂಪಲ್ ಸಿಗುತ್ತೆ. ಅದೇ ಲಕ್ಷಾಂತರ ಶ್ರೀ ರಾಘವೇಂದ್ರ ಸ್ವಾಮಿ ದೇವಸ್ಥಾನ. ನೀವು ಬನ್ನಿ ನಮ್ ಜೊತೆ, ನಿಮಗೆ ಈ ಟೆಂಪಲ್ನ ನೋಡಿಸ್ಕೊಂಡ್ ಬರ್ತೀವಿ. ಬನ್ನಿ, ಇವಾಗ ಹೋಗೋಣ. ನೋಡಿ ಗಾಯ್ಸ್, ನಾವು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗಡೆ ಹೋಗೋಣ ಬನ್ನಿ ಗಾಯ್ಸ್. ನೋಡಿ, ಇಲ್ಲಿ ಟೆಂಪಲ್ನ ಗೋಪುರ ಇದೆ. ಇಲ್ಲಿ ಹಾವಿಂದು ಸ್ಟ್ಯಾಚು ಮಾಡವ್ರೆ, ಅದು ಹುತ್ತದ ತರ ಇದೆ. ಮತ್ತೆ ಇದು ತೇರ್ನ ನಿಲ್ಸೋ ಜಾಗ. ನೋಡಿ ಗಾಯ್ಸ್, ಎಷ್ಟೊಂದು ಮರಗಳು ಬೆಳೆದವೆ. ನೋಡ್ರಿ, ಒಂದು ತುಳಸಿ ಇಕ್ಕವ್ರೆ. ನೋಡ್ರಿ ಗಾಯ್ಸ್, ಇಲ್ಲೆಲ್ಲ ದೇವ್ರ ಫೋಟೋಗೆಲ್ಲ ಇಕ್ಕವ್ರೆ. ನೋಡ್ರಿ ಗಾಯ್ಸ್, ಇಲ್ಲಿ ದೇವ್ರ ಕುಂಡಿಸ್ತಾರಲ್ಲ, ಅದನ್ನ ಇಕ್ಕವ್ರೆ. ಒಂದು ಸುತ್ತ ಹಾಕೊಂಡು ಹೊರಕ್ಕೆ ಹೋಗ್ತಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಒಂದು ಸುತ್ತಾಯ್ತು. ರಾಘವೇಂದ್ರ ಸ್ವಾಮಿ ದೇವರೈತೆ. ಇಲ್ಲಿ ತೇರೈತೆ ನೋಡಿ ಗಾಯ್ಸ್. ಮತ್ತೆ ಇದು ಉತ್ಸವಕ್ಕೆ ತಗೊಂಡು ಹೋಗೋದು. ಇಲ್ಲೂ ಒಂದು ರಾಘವೇಂದ್ರ ಫೋಟೋ ಇಕ್ಕವ್ರೆ. ನೋಡಿ, ಇಲ್ಲಿ ಒಬ್ರು ಗುರುಗಳು ಫೋಟೋ ಕಾಣ್ತಿದ್ಯಲ್ಲ, ಅವರೇ ಈ ಟೆಂಪಲ್ನ ಕಟ್ಟಿದ್ದು. ಈ ಟೆಂಪಲ್ ತುಂಬಾ ಚೆನ್ನಾಗಿದೆ, ತುಂಬಾ ಕಾಮ್ ಆಗಿದೆ, ಮತ್ತೆ ತುಂಬಾ ಪೀಸ್ಫುಲ್ ಆಗಿದೆ. ಇಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳಿಗೆ ಪೂಜೆ ಮಾಡಿದ್ರೆ ನಮಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಮತ್ತೆ ಮನಸ್ಸಿಗೆ ಖುಷಿ ಆಗುತ್ತೆ. ಬನ್ನಿ, ಎಲ್ಲರೂ ನನ್ನ ಜೊತೆ ದೇವ್ರ ದರ್ಶನ ಮಾಡ್ಕೊಳ್ಳಿ.
ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಹಾಗೆ ಎಲ್ಲ ಒಳ್ಳೇದಾಗ್ಲಿ. ಇಲ್ಲಿಂದ ಆಚೆ ಹೋದ್ಮೇಲೆ 2 ಟೆಂಪಲ್ಗಳು ಸಿಗ್ತವೆ ನೋಡಿ. ಅದೇ ಪಂಚಮುಖಿ ಆಂಜನೇಯ ಟೆಂಪಲ್. ಈ ಆಂಜನೇಯಗೆ 5 ಮುಖಗಳಿದೆ. ಮತ್ತೆ ಇನ್ನೊಂದು ಟೆಂಪಲ್ ಬಂದ್ಬಿಟ್ಟು 5 ತಲೆ ಇರುವ ನಾಗಪ್ಪ. ನೋಡಿ, ನಾನು ವಿಡಿಯೋ ಮಾಡ್ಕೊಳ್ಳೋವಾಗೇನೆ ಗುಬ್ಬಚ್ಚಿ ಆಟ ಆಡ್ತೈತೆ. ಅದು ಹೂವನ್ ಬೀಳ್ಸ್ತು, ವರ ಕೊಡ್ತು. ಎಲ್ಲರೂ ನಮಸ್ಕಾರ ಮಾಡ್ಕೊಳ್ರಿ. ನಮಗೂ ಹಾಗೂ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ನೋಡಿ, ಗೋಪುರ ಮೇಲೆ ಹುತ್ತದ ತರ ಕಟ್ಟಿದ್ದಾರೆ ಮತ್ತು ಅದ್ರ ಮೇಲೆ ತಿರ್ಗಾ ನಾಗಪ್ಪ ತರ ಕಟ್ಟಿದ್ದಾರೆ. ನೋಡಿ ಗಾಯ್ಸ್, ಇಲ್ಲಿ ಎಷ್ಟೊಂದು ದೇವ್ರುಗಳು ವಿಗ್ರಹ ಇಕ್ಕಿದ್ದಾರೆ. ಮತ್ತೆ ಇಲ್ಲೂ ರಾಘವೇಂದ್ರ ಸ್ವಾಮಿ ಇದೆ. ಇದು ಯಾರ ಮನೆ ಅಂದ್ರೆ ಗುರುಗಳ ಮನೆ. ಇಲ್ಲಿ ಪ್ರಸಾದ ಕೊಡ್ತಾರೆ. ದೇವ್ರ ದರ್ಶನ ಮಾಡ್ಕೊಂಡು ಪ್ರಸಾದನ ತಿನ್ಬೇಕು. ನಮಸ್ಕಾರ ಮಾಡು. ನೋಡಿದ್ರಲ್ಲ ಗಾಯ್ಸ್, ಈ ವಿಡಿಯೋನ, ಈ ಟೆಂಪಲ್ನ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಬಾಯ್ ಬಾಯ್.